ಇವತ್ತೇನಪ್ಪ ವಿಷಯ ಅಂದರೆ ಆಧ್ಯಾತ್ಮಿಕ ಪುರೋಗಮನ. ಸೊ ಏನು ಆಧ್ಯಾತ್ಮಿಕ ಪುರೋಗಮನ ಅಂದರೆ? ಪುರೋಗಮನ ಅಂದ್ರೇನು? ಮುಂದೆ ಹೋಗ್ತಾ ಇರ್ತೀವಿ ನಾವು. ಪ್ರತಿ ಆತ್ಮನೂ ಕೂಡ ಎಷ್ಟೋ ಜನ್ಮ ತಗೊಳುತ್ತೆ. ಯಾಕೆ ತಗೊಳುತ್ತೆ ಅಂತಂದರೆ ಮುಂದೆ ಹೋಗೋಕ್ಕೋಸ್ಕರ. ನಾವೆಲ್ಲ ಎಷ್ಟೋ ಜನ್ಮಗಳು ತಗೊಂಡಿದ್ದೀವಿ. ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವು. ಪ್ರತಿ ಜನ್ಮನೂ ಕೂಡ ಯಾಕೆ ತಗೊಂತೀವಿ ಅಂದರೆ ಮುಂದೆ ಹೋಗೋಕ್ಕೆ, ಹಿಂದೆ ಹೋಗಲ್ಲ. ಇರೋ ಸ್ಥಿತಿಯಿಂದ ಮುಂದಿನ ಸ್ಥಿತಿ ಹೋಗ್ತೀವಿ. ಇವಾಗ ನಾವು ಒಂದು ಸ್ಥಿತಿಯಲ್ಲಿದ್ದೀವಿ. ಆ ಸ್ಥಿತಿ ಬರಬೇಕಂದ್ರೆ ಏನು? ಎಲ್ಲ ಆ ಒಂದು ಕೆಳಗಿನ ಸ್ಥಿತಿಯನ್ನು ದಾಟಿ ಬಂದಿದ್ದೀವಿ. ಕೆಳಗಿನ ಸ್ಥಿತಿ ಅಂದ್ರೆ ಏನು? ನಮಗೆ ಗೊತ್ತು, 6 ಚಕ್ರಗಳಿದೆ. 6 ಚಕ್ರಗಳಂದ್ರೆ ಏನು? 6 ಸ್ಥಿತಿಗಳು. ಆ 6 ಸ್ಥಿತಿಗಳನ್ನ ದಿನ ಅಥವಾ ಜನ್ಮ, ಒಂದು ಜನ್ಮ ಆಗ್ಬೋದು, ಎಷ್ಟೋ ಜನ್ಮಗಳಾಗ್ಬೋದು, ದಾಟ್ತಾ ಇರ್ತೀವಿ ನಾವು. ಈ ಜನ್ಮದಲ್ಲೇ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಆ ಸೋಮಾರಿತನ ಇತ್ತು. ಸೋಮಾರಿತನ ಏನು? ಯಾವುದಕ್ಕೆ ಪ್ರತೀಕ? ಆ ಒಂದು ಮೂಲಾಧಾರ ಪ್ರತೀಕ, ಈ ದೇಹಕ್ಕೆ ಪ್ರತೀಕ. ಅಲ್ಲಿದ್ವಿ. ಅಥವಾ ನಾವು ನಾನು ಅಂತಕ್ಕಂಥ ಒಂದು ಅಹಂಕಾರದಲ್ಲಿದ್ವಿ, ಸ್ವಾಧಿಷ್ಠಾನದಲ್ಲಿದ್ವಿ, ಮಣಿಪೂರಕದಲ್ಲಿದ್ವಿ. ಒಳಗಡೆ ಏನು ಜ್ಞಾನ ಇರಲಿಲ್ಲ. ಬಟ್ ಹೊರಗಡೆ ಮಾತ್ರ ಎಲ್ಲ ಗೊತ್ತನಂಗ ಬಿಹೇವ್ ಮಾಡ್ತಾ ಇದ್ವಿ ಧ್ಯಾನಕ್ಕಿಂತ ಮುಂಚೆ. ಹೀಗೆ ನೆಕ್ಸ್ಟು ಅನಾಥಕ್ಕೆ ಬಂದ್ವಿ, ಸೈಲೆಂಟ್ ಆದ್ವಿ. ಆಮೇಲೆ ವಿಶುದ್ಧಕ್ಕೆ ಬಂದ್ವಿ. ಆಮೇಲೆ ವಿಶುದ್ಧ ಹೇಗೆ ಬಂತು? ಯಾವ ಥರ ರೀಚ್ ಆದ್ವಿ? ದಿನ ಧ್ಯಾನ ಸಾಧನೆ ಮಾಡಿ ಎಲ್ಲ ಶುದ್ಧ ಆಯ್ತು ಒಳಗಡೆ. ರೋಗಗಳೆಲ್ಲ ಹೋದವು. ನೋಡಿ ಮಾಸ್ಟರ್ಸ್, ಇದೇ ಥರ ನಮಗೆ ಎಷ್ಟು ಫಿಂಗರ್ಸ್ ಇದೆ? 5 ಫಿಂಗರ್ಸ್ ಇದೆ. 5 ಫಿಂಗರ್ಸ್ ಕೂಡ ಏನು ಹೇಳುತ್ತಪ್ಪ ಅಂದರೆ, ಇರೋ ಸ್ಥಿತಿಯಿಂದ ಇನ್ನೊಂದು ಮುಂದಿನ ಸ್ಥಿತಿಗೆ ಹೋಗ್ತೀವಿ. ನೋಡಿ, ಯಾವಾಗಲೂ ನೋಡಿ ಹಿಂಗೆ ರೈಸ್ ಆಗ್ತಾ ಇರುತ್ತೆ. ನೋಡಿ ಈ ಫಿಂಗರ್ಸು ನೋಡಿ, ಫಸ್ಟ್ ಏನು? ಇದು ಮೂಲಾಧಾರ ಸ್ಥಿತಿ. ಒಂದು ಆತ್ಮ ಎಷ್ಟೋ ಜನ್ಮಗಳು ಮೂಲಾಧಾರದಲ್ಲಿ ತಗೊಳುತ್ತೆ. ಮೂಲಾಧಾರ ಸ್ಥಿತಿ ಅಂದ್ರೆ ಏನು? ಬರೀ ತಿನ್ನೋದು ಮಲಗೋದು, ಕುಂಭಕರ್ಣನ ಥರ ಬರೀ ಕೆಲಸ ಮಾಡುತ್ತೆ ಆತ್ಮ. ಯಾಕಂದ್ರೆ ತಿನ್ನೋದೇ ಗೊತ್ತಿರಲ್ಲ. ಈ ದೇಹಕ್ಕೆ ಬಂದ ತಕ್ಷಣ ದೇಹ ಅಂದ್ರೆ ಏನು ಅಂತ, ಅಥವಾ ದೇಹದ ಅನುಭವ ಹೆಚ್ಚು ಬೇಕನ್ನತ್ತ ಆತ್ಮ. ಅವಾಗ ಏನ್ ಮಾಡುತ್ತೆ? ಬರೀ ತಿನ್ನೋದು ಮಲಗೋದು, ಸಿಕ್ಕಿದೆಲ್ಲ ತಿನ್ನುತ್ತೆ, ಬುದ್ಧಿನೇ ಇರೋದಿಲ್ಲ ಆತ್ಮಕ್ಕೆ. ಆ ಬುದ್ಧಿ ಕೆಲಸ ಮಾಡ್ತಾ ಇರಲ್ಲ. ಯಾಕಂದ್ರೆ ಮೂಲಾಧಾರ ಸ್ಥಿತಿ ಅಂದ್ರೆ ಯಾವಾಗ್ಲೂ ಗ್ರೌಂಡಿಗೆ, ಅಂದ್ರೆ ದೇಹ ಕಂಟ್ಕೊಂಡಿರುತ್ತೆ ಆತ್ಮ. ದೇಹ ಕಂಟ್ಕೊಂಡಾಗ ಏನಾಗುತ್ತೆ? ಬರೀ ತಿನ್ನೋದೇ ಕೆಲಸ, ತಿನ್ನೋದು ಮಲಗೋದು ಅಷ್ಟೇ, ಕುಂಭಕರ್ಣನ ಥರ. ಬೇರೆ ಏನಿಲ್ಲ, ಬೇರೆ ವಿಷಯಗಳು ಏನಿರಲ್ಲ. ಬೇರೆ ವಿಷಯ ಬೇಕು ಅನ್ಸಲ್ಲ ಆತ್ಮಕ್ಕೆ. ಅದಾದ್ಮೇಲೆ ಈ ಮೂಲಾಧಾರ ಸ್ಥಿತಿ ಆದ ತಕ್ಷಣ ನೆಕ್ಸ್ಟ್ ಸ್ಥಿತಿ ಏನು? ಈ ಸ್ವಾಧಿಷ್ಠಾನ, ಸೆಕೆಂಡ್ ಬೆರಳು. ಆ ಸೆಕೆಂಡ್ ಬೆರಳಲ್ಲಿ ಏನು? ಸ್ವಾಧಿಷ್ಠಾನ ಸ್ಥಿತಿನೋ ಅಥವಾ ಮಣಿಪೂರಕದನ್ನೋ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ಈ 2 ಸ್ಥಿತಿಯಲ್ಲಿ ಬದುಕ್ತಾ ಇರ್ತೀನೋ, ಸ್ವಾಧಿಷ್ಠಾನ ಸ್ಥಿತಿ, ಮಣಿಪೂರಕ ಸ್ಥಿತಿ. ಸೆಕೆಂಡ್ ಫಿಂಗರ್ ನೋಡಿ, ಈ ಕಡೆಯಿಂದ ಸೆಕೆಂಡ್ ಫಿಂಗರ್, ಈ ಬೆರಳು. ಮನಸ್ಸು, ನಾನು ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಇನ್ಯಾವುದೋ ಒಂದು ಹುದ್ದೆನಲ್ಲಿದ್ದೀನಿ, ನಾನು ಒಬ್ಬ MP, ಒಬ್ಬ MLA, ಅಂದ್ರೆ ಈ ತರ ಬದುಕ್ತಾ ಇರುತ್ತೆ ಆತ್ಮ. ಅಂದ್ರೆ ಇದೇ ಬೇಕು ಅಂದ್ರೆ ತಿನ್ನೋದೆಲ್ಲ ಮುಗೀತು, ಎಕ್ಸ್ಪೀರಿಯನ್ಸು, ತಿನ್ನೋದು ಸಾಕನ್ಸುತ್ತೆ ಆತ್ಮಕ್ಕೆ. ನೆಕ್ಸ್ಟ್ ಎಲ್ಲಿ ಬರುತ್ತೆ? ನೆಕ್ಸ್ಟು ಒಂದು ನಾನು ಅಂತಕ್ಕಂಥ ಒಂದು ಸ್ಥಿತಿಗೆ ಬೇಕು ಅಂತಕ್ಕಂಥ, ನಾನು ಅಂತಕ್ಕಂಥ ಒಂದು ಅಹಂಕಾರ ಒಂದು ಸ್ಥಿತಿ
ಆತ್ಮ ಪ್ರಯಾಣ ಮಾಡುತ್ತೆ. ಅಹಂಕಾರ ಸ್ಥಿತಿ ಹೋದ್ಮೇಲೆ ಏನು, ಅಲ್ಲಿ ಆ, ದೇಹ ಮನಸ್ಸಿನ ಮ ರೀತಿಯಲ್ಲಿ ಇರ್ತಕ್ಕಂಥ ಅನುಭವಗಳು ತಗೊಂಡು ವಿಶೇಷವಾಗಿ. ಅನುಭವ ತಗೊಂಡು, ತಗೊಂಡು, ತಗೊಂಡು ಅದು ಕೂಡ ಸಾಕಾಗುತ್ತೆ. ನೋಡಿ, ಮೇಲ್ ಬರ್ತಾ ಇರುತ್ತೆ, ಕೆಳಗಡೆ ಹೋಗಲ್ಲ. ಬಟ್ ಕೆಳಗಡೆ ಅದು ಎಳೀತಾ ಇರುತ್ತೆ ಯಾವಾಗ್ಲೂ. ಅಂದ್ರೆ ಆ ದೇಹ ಮೂಲಾಧಾರ ಸ್ಥಿತಿ ಎಳೀತಾ ಇರುತ್ತೆ ಯಾವಾಗ್ಲೂ. ಹಿಂದೆ ಯಾವಾಗ್ಲೂ ಪುಲ್ಲಿಂಗ್ ಇರುತ್ತೆ. ಇವಾಗ ಗ್ರಾವಿಟೇಷನ್ ಅಂತೀವಿ. ಒಂದು ಯಾವುದೋ ಒಂದು ಫ್ಲೈಟ್ ಮೇಲೆ ಹೋದ್ರೆ ಅದು ಕೆಳಗಡೆ ಎಳೀತಾ ಇರುತ್ತೆ. ಅಂದ್ರೆ ಆ ಒಂದು ಸೆಳೆತ ಯಾವತ್ತೂ ಇರುತ್ತೆ. ಮುಂದೆ ಹೋದ್ರೂ ಕೂಡ ಹಿಂದಿನ ಸೆಳೆತ ಇರುತ್ತೆ. ಹಿಂದಿನ ಸೆಳೆತನ ದಾಟಿ ಮುಂದೆ ಹೋಗೋದೇ ಆಧ್ಯಾತ್ಮಿಕತೆ, ಪುರೋಗಮನ. ಅಂದ್ರೆ ಆ ಸ್ಥಿತಿಯಲ್ಲಿ ಇರಬಾರ್ದು, ಮುಂದೆ ಹೋಗ್ತಾ ಇರಬೇಕು. ಎಳಿತಾ ಇರತ್ತೆ ಅಫ್‌ಕೋರ್ಸ್, ಎಳೆದ್ರೂ ಕೂಡ ಅದನ್ನ ಇವಾಗ ನೀರಿಗೆ ಅಪೋಸಿಟ್ ಆಗಿ ಈಜಬೇಕಾದ್ರೆ ಹಿಂದೆ ಸೆಳೆತ ಇರುತ್ತೆ. ಬಟ್ ಆ ಸೆಳೆತಕ್ಕೆ ನಾವು ದಾಸರಾಗಬಾರ್ದು, ಮುಂದೆ ಹೋಗ್ತಾ ಇರಬೇಕು. ಅದೇ ಆಧ್ಯಾತ್ಮಿಕತೆ. ಇಲ್ಲೇನು ಸೆಕೆಂಡ್ ಫಿಂಗರ್ ಅಲ್ಲಿ ಈ ಮನಸ್ಸು ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು. ಆ? ಎಂ.ಎಲ್.ಎ, ಎಂ.ಪಿ, ಡಾಕ್ಟ್ರು, ಇಂಜಿನಿಯರು ಏನೇನೋ ಹೊಸ ಹೊಸ ಸೃಷ್ಟಿ ಮಾಡ್ಕೊಂಡಿದೆ. ಆತ್ಮ ಸೃಷ್ಟಿ ಮಾಡ್ಕೊಳ್ಳುತ್ತೆ ಭೂಮಿಗೆ ಬಂದಾಗ. ಇವನ್ನೆಲ್ಲ ಸ್ಥಿತಿಯಲ್ಲೂ ಕೂಡ ಅನುಭವ ಬೇಕನ್ನತ್ತೆ ಆತ್ಮ. ನೋಡಿ, ಆ ಅನುಭವ ತಗೊಂಡು, ತಗೊಂಡು, ತಗೊಂಡು ನೆಕ್ಸ್ಟ್ ಸ್ಥಿತಿಗೆ ಹೋಗುತ್ತೆ. ಅದೇ ಅನಾಥ ಸ್ಥಿತಿ ಅಥವಾ ವಿಶುದ್ಧ ಸ್ಥಿತಿ. ಅದೇ 3ನೇ ಫಿಂಗರು. ಇದು ಬುದ್ಧಿ. ಒಳ್ಳೆದು, ಕೆಡ್ದು, ಜಡ್ಜ್‌ಮೆಂಟು, ಮೇಲು, ಕೀಳು. ಆ? ಈ ಸ್ಥಿತಿ ನೋಡಿ. ಅಂದ್ರೆ ನೆ ಫಸ್ಟು ಜನ್ಮ ಏನು ಬರೀ ತಿನ್ನೋದು, ಮಲಗೋದು ಮಾಡುತ್ತೆ ಆತ್ಮ. ಮುಂದಿನ ಸ್ಥಿತಿಯಲ್ಲಿ ನಾನು ಅಂತಕ್ಕಂಥ ಒಂದು ಅಹಂಕಾರದಲ್ಲಿ ಬದುಕುತ್ತೆ. ಸ್ವಾಧಿಷ್ಠಾನ, ಸ್ವ ಪ್ಲಸ್ ಅಧಿಷ್ಠ. ಸ್ವ ಅಂದ್ರೆ ನಾನು, ನಾನು ಅಂತಕ್ಕಂಥದ್ದು. ಮುಂದೆ ನೆಕ್ಸ್ಟ್ ಏನ್ ಸ್ಥಿತಿ ಹೋಗುತ್ತೆ? ಅನಾಥ್ ನೆಕ್ಸ್ಟ್ ಸ್ಥಿತಿ ಏನು? ಮಣಿಪೂರಕ ಆಯ್ತು, ಆ, ಸ್ವಾಧಿಷ್ಠಾನ ಆಯ್ತು. 2ನೇ ಸ್ಥಿತಿ, 2ನೇ ಫಿಂಗರು. 3ನೇ ಫಿಂಗರ್ ಏನು? ಅನಾಹತ. ನೋಡಿ, ಅನಾಹತ ಸ್ಥಿತಿ ಅಂದ್ರೆ ಸ್ವಲ್ಪ ಬುದ್ಧಿ ಸ್ವಲ್ಪ ಸೈಲೆಂಟ್ ಆಗುತ್ತೆ ಆತ್ಮ. ಬುದ್ಧಿ ಪರವಾಗಿ ಬದುಕುತ್ತೆ. ಬುದ್ಧಿ ಅಹಂಕಾರವು ಸ್ವಲ್ಪ ಕಡಿಮೆ ಆಗುತ್ತೆ. ಆ ದೇಹದ ಮೇಲೆ ಮೋಹ ಕಡಿಮೆ ಆಗುತ್ತೆ. ದೇಹ ಅಂತಕ್ಕಂಥ ಒಂದು ಪ್ರಜ್ಞೆಯಲ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗಿ ಅನಾಸ್ಥಿತಿ, ಸ್ವಲ್ಪ ಸೈಲೆಂಟ್. ಅನಾಹತ, ಅಹತ ಅಂದ್ರೆ ಸೈಲೆಂಟ್, ಸ್ವಲ್ಪ ಸೈಲೆಂಟ್ ಆಗುತ್ತೆ ಆತ್ಮ. ಸೈಲೆಂಟ್ ಆಗಿ ಆ, ಸ್ವಲ್ಪ ಎಲ್ಲನೂ ಗಮನಿಸುತ್ತೆ. ಮಾಡಿರ್ತಕ್ಕಂಥ ತಪ್ಪುಗಳನ್ನು ಗಮನಿಸುತ್ತೆ. ಆ, ಹೇಗೆ ಬದುಕಿದೆ ಅಂತ ಗಮನಿಸುತ್ತೆ. ಪ್ರಪಂಚನ ಗಮನಿಸುತ್ತೆ. ಅನಾಸ್ಥಿತಿಯಲ್ಲಿ ಸ್ವಲ್ಪ ಕಲೆಗಳು ಬೇಕನ್ಸುತ್ತೆ. ಡ್ರಾಯಿಂಗು, ಪೇಂಟಿಂಗು, ಕವಿತ್ವ. ನೋಡಿ, ಆ, ವಿಚಿತ್ರ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕಲಿಬೇಕನ್ನಿಸುತ್ತೆ, ಹಾಡ್ಬೇಕನ್ಸುತ್ತೆ, ಕುಣಿಬೇಕನ್ಸುತ್ತೆ. ಈ ಥರ ಸ್ವಲ್ಪ ಆತ್ಮ ಏನು ಮಾಡುತ್ತೆ, ಈ ಒಂದು ದೇಹ, ಮನಸ್ಸು ಆ ಒಂದು ಪರಿಧಿಯಿಂದ ಆ ಬುದ್ಧಿ ಪರಿಧಿಗೆ ಬರುತ್ತೆ ಆತ್ಮ. ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ ನೋಡಿ. ಮುಂದೆ ಹಿಂಗೆ ಬರಬೇಕು. ಮುಂದೆ ಬಂದಾಗ ಏನಾಗುತ್ತೆ? ಬೆಳೀತಾ ಇರುತ್ತೆ ಆತ್ಮ. ಅಂದ್ರೆ ಈ ಮುಂದೆ ಬಂದಷ್ಟು ಕೂಡ ಆನಂದ ಇದೆ. ಮುಂದೆ ಬಂದಷ್ಟು ಕೂಡ ಕ್ಲಾರಿಟಿ ಇದೆ. ಮುಂದೆ ಬಂದಷ್ಟು ಕೂಡ ಆ ಒಂದು ಬೆಳಕಿದೆ. ಹಿಂದೆ ಹೋಗ್ಬಾರ್ದು. ಇನ್ನು ಮುಂದಿನ ಸ್ಥಿತಿ ಏನು? ಬುದ್ಧಿಪರವಾಗಿ ಬದುಕೋದಾಯ್ತು. ಒಳ್ಳೇದು, ಕೆಟ್ಟದ್ದು ಜಡ್ಜ್‌ಮೆಂಟು ಇರುತ್ತೆ ಸ್ವಲ್ಪ ಇಲ್ಲಿ. ಯಾಕಂದ್ರೆ ಬುದ್ಧಿ ಅಲ್ವಾ? ಬಟ್ ಮುಂದೆ ಹೋಗ್ತಾ, ಹೋಗ್ತಾ ಆತ್ಮಸ್ಥಿತಿ ಬರುತ್ತೆ ನೋಡಿ. ಬಟ್ ಎಲ್ಲೇ ಮುಂದೋದ್ರೂ ಕೂಡ ಹಿಂದೆ ಸೆಳೆತ ಇದ್ದೇ ಇರುತ್ತೆ ಯಾವಾಗ್ಲೂ. ಆ ನೀರಿನ ಸೆಳೆತ ಹೇಗಿರುತ್ತೆ ಮುಂದೆ ಈಜ್ಬೇಕಾದ್ರೆ, ಆ ಥರ ಸೆಳೆತ ಇದ್ದೇ ಇರುತ್ತೆ. ಆ ಸೆಳೆತಕ್ಕೆ ನಾವು ಸ್ಟಾಪ್ ಆಗ್ಬಾರ್ದು. ಆ ಸೆಳೆತನೇ ಮಾಯ. ನೋಡಿ. ಆ ಸೆಳೆತಕ್ಕೆ ನಾವು ನಿಲ್ಲಬಾರ್ದು. ಮುಂದೆ ಹೋಗ್ತಾ ಇರಬೇಕು. ಸಂಸಾರದಲ್ಲಿದ್ದೀವಿ. ಆ? ಮೂಲಾಧಾರ ಸ್ಥಿತಿ. ಸಂಸಾರಕ್ಕೆ ಅಂಟಬಾರ್ದು. ಧ್ಯಾನ ಮಾಡ್ತಿದ್ದೀವಿ ಅಫ್‌ಕೋರ್ಸ್. ಆ ಒಂದು ಸಂಸಾರಕ್ಕೆ ದಾಸರಾಗಬಾರ್ದು. ಸಮಾಜಕ್ಕೆ ದಾಸರಾಗಬಾರ್ದು. ಆ ರಿಲೇಷನ್ಸ್ ಮಾತಾಡ್ತಕ್ಕಂಥ ಮಾತುಗಳಿಗೆ ದಾಸರಾಗಬಾರ್ದು. ದಾಸರಾಗ್ತೀವಿ ಅಂತಂದ್ರೆ ಏನು? ನಾನು ಅಂತಕ್ಕಂಥ ಇನ್ನೊಂದು ಅಹಂಕಾರ ಇದೆ ಅಂತ. ನಾನು ನನಗಂದ್ರು ನೋಡಿ, ನಾನು, ನನಗೆ ಬಂತು ಅಲ್ಲಿ. ಅಂದ್ರೇನು? ನಾವಿನ್ನು ಆ ಒಂದು ಸ್ವ ಸ್ವಾಧಿಷ್ಠಾನ ಸ್ಥಿತಿ, ಮನಸ್ಸಿಗೆ ನಾವಿನ್ನೂ ದಾಸರಾಗ್ತಿದ್ದೀವಿ. ಮನಸ್ಸಿಂದ ಮುಂದೆ ಹೋಗ್ತಿಲ್ಲ. ಮನಸ್ಸಿನ ಪರಿಧಿಯಿಂದ. ಇನ್ನು ನಾವು ಜಡ್ಜ್‌ಮೆಂಟ್ ಮಾಡ್ತೀವಿ, ಕಮೆಂಟ್ ಮಾಡ್ತೀವಿ ಅಂತಂದ್ರೆ ಏನು? ನಾವಿನ್ನು ಆ ಬುದ್ಧಿಯಲ್ಲಿದ್ದೀವಿ. ನೋಡಿ, ಅನಾಥ ಸ್ಥಿತಿಯಲ್ಲಿದ್ದೀವಿ. ಅಂದ್ರೆ ಅಲ್ಲಿಂದ ದಾಟಬೇಕು ಮುಂದೆ. ನೆಕ್ಸ್ಟ್ ವಿಶುದ್ಧ ಇದೆ. ಇನ್ನು ಕರ್ಮಗಳು ಕ್ಲಿಯರ್ ಮಾಡ್ಕೋಬೇಕು ಧ್ಯಾನ ಮಾಡಿ. ಸೈಲೆಂಟ್ ಆದ್ವಿ, ಸ್ವಲ್ಪ ಸೈಲೆಂಟ್ ಆದ ತಕ್ಷಣ ಕರ್ಮಗಳು ಕ್ಲಿಯರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಶುರು ಮಾಡ್ತೀವಿ. ಆ ಒಂದು ವಿಶುದ್ಧ ಸ್ಥಿತಿಯಲ್ಲಿ. ಮುಂದೆ ಹೋಗ್ಬೇಕಲ್ಲ, ಹಿಂದೆ ಹೋಗ್ಬಾರ್ದು. ಯಾವಾಗ ನಾವು ಈ ಒಂದು ಫಿಂಗರ್ಸಿಗೆ ಬರ್ತೀವಿ, ಹ್ಮ್? ಈ ಒಂದು ಫಿಂಗರ್‌ಗೆ ಬಂದಾಗ ಏನಾಗುತ್ತೆ? ಅಲ್ಲಿ ಧ್ಯಾನ ಪ್ರಾರಂಭ ಆಗುತ್ತೆ.
ವಿಶೇಷವಾಗಿ ಯಾವಾಗ ವಿಶುದ್ಧ ಚಕ್ರದಲ್ಲಿ ಸ್ವಲ್ಪ ಆಧ್ಯಾತ್ಮಿಕತೆ ಬರ್ತೀವಿ, ಪೂಜೆಗಳಿಗೆ ಹೋಗಿ ಮಾಡ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಹೋಮ, ಹವನ ಎಲ್ಲ ಏನೇನೋ ಮಾಡ್ತೀವಿ ಚಿತ್ರ ಚಿತ್ರ. ನಮಾಜ್ ಮಾಡ್ಬೋದು, ಬೈಬಲ್ ಓದ್ಬೋದು, ಇದೆಲ್ಲ ಒಂದು ಸಂಸ್ಕಾರಕ್ಕೆ ನಾವು ಬರ್ತೀವಿ ವಿಶುದ್ಧ ಚಕ್ರದಲ್ಲಿ, ಅಥವಾ ಸ್ವಲ್ಪ ಅನಾಹುತ ಚಕ್ರದಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ಆ ಸ್ಥಿತಿಯಲ್ಲಿ ಅಂದ್ರೆ ಆತ್ಮ ಆ ತಕ್ಕಂತ ಜನ್ಮಗಳು ತಗೊಳುತ್ತೆ. ಯಾಕಂದ್ರೆ ಅಲ್ಲಿ ಅನುಭವಗಳು ಬೇಕು ಆತ್ಮಕ್ಕೆ. ವಿಶೇಷವಾಗಿ ಎಷ್ಟು ಅನುಭವ ತಗೊಳುತ್ತೆ ಆತ್ಮ. ತಗೊಂಡು 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 ಧ್ಯಾನ ಮಾಡುತ್ತೆ. ಫಸ್ಟ್ ಚೆನ್ನಾಗಿ ಧ್ಯಾನ ಸಾಧನೆ ಮಾಡುತ್ತೆ. ತಾನು ಯಾರು ಅಂತ ತಿಳ್ಕೊಳುತ್ತೆ. ನಾನು ಯಾರು, ನಾನು ದೇಹ ಅಲ್ಲ, ಆತ್ಮ ಪದಾರ್ಥ ಅಂತಕ್ಕಂಥ ಒಂದು ಅನುಭವಪೂರ್ವಕವಾಗಿ ಸಾಧನೆಯಿಂದ ವಿಶೇಷವಾಗಿ ತಿಳ್ಕೊಳುತ್ತೆ ಆತ್ಮ. ತಿಳ್ಕೊಂಡು 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 ತನ್ನ ಬಗ್ಗೆ ತನ್ನೆಲ್ಲ ತಿಳ್ಕೊಳುತ್ತೆ ಆತ್ಮ. ಯಾಕೆ ಬಂದೆ ಭೂಮಿಗೆ, ಯಾಕೆ ಈ ಸಂಸಾರದಲ್ಲಿದ್ದೀನಿ, ಯಾಕೆ ಇಷ್ಟು ಜನ್ಮಗಳು ತಗೊಂಡೆ, ಎಲ್ಲೆಲ್ಲಿ ಜನ್ಮಗಳು ತಗೊಂಡೆ, ಯಾವ ಜನ್ಮ ಒಳ್ಳೆ ಕೆಲಸ ಮಾಡಿದ್ರೆ ಏನು ಅನುಭವ ಆಯಿತು, ಕೆಟ್ಟ ಕೆಲಸ ಮಾಡಿದ್ರೆ ಏನು ಅನುಭವ ಆಯಿತು, ಅದು ತಕ್ಕಂಥ ಕರ್ಮ ಎಲ್ಲಿಂದ ಕರ್ಮ ಏನೇನು ಕರ್ಮಗಳು ಅನುಭವಿಸಿದೆ ನೋಡಿ. ಈ ಥರ ಎಲ್ಲ ಒಂದು ಅನುಭವಗಳು ತಗೊಂಡು 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 ಆತ್ಮ ಇನ್ನೂ ಮುಂದೆ ಹೋಗುತ್ತೆ ನೋಡಿ ಮಾಸ್ಟರ್ಸ್. ಬಟ್ ಹಿಂದೆ ಸೆಳೆತ ಇರುತ್ತೆ ಯಾವತ್ತು. ನೀವು ಧ್ಯಾನ ಮಾಡಿದ್ರು ಕೂಡ ಕಮೆಂಟು, ಜಡ್ಜ್ಮೆಂಟ್ಗಳು ಅವಾಗ ತಲೆಗೆ ಬರ್ತಾ ಇರ್ತವೆ. ಬುದ್ಧಿಯಲ್ಲಿ ಅವಾಗ ಕೆಲಸ ಮಾಡ್ತಾ ಇರುತ್ತೆ. ಬುದ್ಧಿ ಕೂಡ ಕೆಲಸ ಮಾಡಬಾರ್ದು, ಆತ್ಮನೇ ಕೆಲಸ ಮಾಡಬೇಕು. ಮನಸ್ಸು ಕೂಡ, ಅಹಂಕಾರ ಕೂಡ ಅವಾಗ ಟೆಸ್ಟ್ ಮಾಡ್ತಾ ಇರುತ್ತೆ ನಾನು ಅಂತಕ್ಕಂಥದ್ದು. ಯಾಕಂದ್ರೆ ಆ ಮಾಯೆ ಅಂತಕ್ಕಂಥದ್ದು ಈ ಒಂದು ಭೂಮಿ ಮೇಲೆ ಇರೋದಂತಕ್ಕಂಥ ಮಾಯೆ, ಲರ್ನಿಂಗು ನೋಡಿ. ವಿಚಿತ್ರ ವಿಚಾರ ನೋಡ್ತಾ ಇರುತ್ತೆ, ಕಣ್ಣುಗಳು ನೋಡ್ತಾ ಇರುತ್ತೆ. ಕಣ್ಣುಗಳು ನೋಡಿದಾಗ ಕೂಡ ಮನ್ಸು ಕೆಲಸ ಮಾಡ್ತಾ ಇರುತ್ತೆ, ಅಹಂಕಾರ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಅಹಂಕಾರನ ತುಳಿಬೇಕು, ಮೆಟ್ಟಿ ನಿಲ್ಬೇಕು. ಹಿಂದೆ ಹೋಗ್ಬಾರ್ದು. ಹಿಂದೆ ಹೋದಷ್ಟು ಕೂಡ ಡೇಂಜರೇ, ಮುಂದೆ ಹೋದಷ್ಟು ಕೂಡ ಆನಂದ ನೋಡಿ. ಮುಂದೆ ಹೋದಷ್ಟು ಕೂಡ ಜ್ಞಾನ, ಮುಂದೆ ಹೋದಷ್ಟು ಕೂಡ ಹೊಸ 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 ಜ್ಞಾನ ತಿಳಿದಷ್ಟು ಆನಂದ ಹೆಚ್ಚಾಗ್ತಾ ಇರುತ್ತೆ. ಇಲ್ಲಿ ಆನಂದ ಕಡಿಮೆ ಆಗಲ್ಲ ಮುಂದೆ ಹೋದಷ್ಟು, ಹಿಂಗೆ ಬಂದಷ್ಟು. ಅದು ಈ ಥರ ಹೋಗಿ ವಾಪಸ್ ಹೋದಾಗ ಏನಾಗುತ್ತೆ, ಮತ್ತೆ ಆನಂದ ಕಡಿಮೆ ಆಗುತ್ತೆ ನೋಡಿ. ಮತ್ತೆ ನಾವೇನು ಬುದ್ಧಿಗೆ ದಾಸರಾಗ್ತೀವಿ, ನೆಕ್ಸ್ಟ್ ಮನಸ್ಸಿಗೆ ದಾಸರಾಗ್ತೀವಿ, ಆ ಒಂದು ದೇಹಕ್ಕೆ ದಾಸರಾಗ್ತೀವಿ, ಆ ಒಂದು ಅಶಾಶ್ವತವಾದದ್ದು, ಅನಿತ್ಯವಾದದ್ದಕ್ಕೆ ದಾಸರಾಗ್ತಿರ್ತೀವಿ. ಏನು ಆಧ್ಯಾತ್ಮ ಅಂದ್ರೆ ಏನು? ಅನಿತ್ಯದಿಂದ ನಿತ್ಯ ಕಡೆಗೆ ಬರೋದು, ಆ ಅಶಾಶ್ವತದಿಂದ ಶಾಶ್ವತ ಕಡೆಗೆ ಬರೋದು ನೋಡಿ. ಇವೆಲ್ಲ ಅಶಾಶ್ವತ. ಯಾವುದು? ಆ ಬುದ್ಧಿ ಅಶಾಶ್ವತ, ಮನಸ್ಸು ಅಶಾಶ್ವತ, ದೇಹ ಅಶಾಶ್ವತ. ಫಸ್ಟ್ ಫಿಂಗರ್ ದೇಹ, ಸೆಕೆಂಡ್ ಮನಸ್ಸು, ಮೂರನೇದು ಬುದ್ಧಿ ನೋಡಿ. ಇವೆಲ್ಲ ಅಶಾಶ್ವತ, ಕೆಲ್ಸಕ್ಕೆ ಬರಲ್ಲ ಇವೆಲ್ಲ. 4 ದಿನ ಸುಮ್ಮನೆ ಮಾಯ ಅಷ್ಟೇ. ಆ ಮಾಯಕ್ಕೆ ನಾವು ದಾಸರಾಗ್ತಿರ್ತೀವಿ. ಅಫ್ಕೋರ್ಸ್ ಧ್ಯಾನ ಮಾಡಿದ್ರು ಕೂಡ ಸಂಸಾರ ಅಂತಕ್ಕಂಥ ಬಂಧದಲ್ಲಿ ನಾವು ಬೀಳ್ತಾ ಇರ್ತೀವಿ. ನಾನು ಅಂತಕ್ಕಂಥ ಒಂದು ಬಂಧದಲ್ಲಿ ಬೀಳ್ತಾ ಇರ್ತೀವಿ. ಕಮೆಂಟು, ಜಡ್ಜ್ಮೆಂಟ್ಗಳು, ಇಂಟರ್ಫರೆನ್ಸ್ಗಳು ಇವೆಲ್ಲ ಮಾಡ್ತಾ ಇರ್ತೀವಿ 3ನೇ ಫಿಂಗರಲ್ಲಿ ನೋಡಿ. ಈ ಫಿಂಗರಲ್ಲಿ ಅಂದ್ರೆ ಬುದ್ಧಿ ಅವಾಗ ಟೆಸ್ಟ್ ಮಾಡ್ತಾ ಇರ್ತದೆ ಬುದ್ಧಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಕಮೆಂಟ್ಗಳು, ಜಡ್ಜ್ಮೆಂಟ್ಗಳು. ಅಂದ್ರೆ ಅಲ್ಲಿಂದ ಏನು, ಅಫ್ಕೋರ್ಸ್ ಹಿಂದೆ ಎಳೆದ್ರೂ ಕೂಡ ಜಾಗ್ರತೆ, ಎಚ್ಚರ, ಗಮನಿಸುವಿಕೆ ನೋಡಿ. ನಮ್ಮನ್ನ ಗಮನಿಸ್ಕೊಂತಿರ್ತೀವಿ ಧ್ಯಾನ ಮಾಡಿದಷ್ಟು ಶಕ್ತಿ ಹೆಚ್ಚಾದಷ್ಟು. ಈ ಪ್ರಪಂಚ ನೋಡಿದ್ರು ಕೂಡ ನೋಡ್ತಿರ್ತೀವಿ ಅಷ್ಟೇ, ವಿಟ್ನೆಸ್ ಮಾಡ್ತಿರ್ತೀವಿ, ಜಡ್ಜ್ಮೆಂಟ್ ಇರಲ್ಲ. ಧ್ಯಾನ ಸ್ಥಿತಿ ಹೆಚ್ಚಾಗ್ತಾ ಹೋದಂಗು ಧ್ಯಾನ ಯಾವಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಸತ್ಸಂಗ ಯಾವಾಗ ಕಡಿಮೆ ಆಗುತ್ತೆ, ಆ ಒಂದು ಸಂಘ, ಸತ್ಯದ ಸಂಘ ಯಾವಾಗ ದೂರ ಆಗ್ತೀವಿ, ಸತ್ಯದ ಸಂಘದಿಂದ ಹಿಂದೆ ಹೋಗ್ತಾ ಇರ್ತೀವಿ. ಹಿಂದೆ ಹೋಗ್ಬಾರ್ದು, ಮುಂದೆ ಹೋಗ್ತಾ ಇರ್ಬೇಕು. ಮುಂದೆ ಹೋದ್ರೆ ಒಂದು ದೊಡ್ಡ ಕೆಲಸ ಇದೆ, ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ನೋಡಿ. ಈ 2 ಫಿಂಗರ್ ಮಧ್ಯೆ ಎಷ್ಟು ಗ್ಯಾಪ್ ಇದೆ ನೋಡಿ. ಇಷ್ಟು ಗ್ಯಾಪ್ ಇದೆ ಅಂದ್ರೆ ಅಷ್ಟು ಸಾಧನೆ ಮಾಡಬೇಕು. ಇಲ್ಲಿ ನೋಡಿ, ಪಕ್ಕನೇ ಇದಾವೆ ಎಲ್ಲ ಫಿಂಗರ್ಸ್ ನೋಡಿ. 4 ಫಿಂಗರು ಪಕ್ಕನೇ ಇದಾವೆ ಅಂದ್ರೆ ಬೇಗ ನಾವು ಜಾರಿ ಬಿಡ್ತೀವಿ, ಜಾರಿ ಬಿದ್ದ್ಬಿಡ್ತಿರ್ತೀವಿ. ಬೀಳ್ಬಾರ್ದು. ಎಚ್ಚರ ನೋಡಿ. ಆ ಬೀಳ್ತಕ್ಕಂಥ ಸ್ಥಿತಿಗಳು ಮತ್ತೆ ಬರ್ತಾ ಇರ್ತವೆ ನೋಡಿ. ವಾಪಸ್ ಹೋದಾಗೆ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ನೋಡಿ. ನೆಕ್ಸ್ಟ್ ಮನಸ್ಸು ನೋಡಿ, ಮನಸ್ಸು ಕೆಲಸ ಮಾಡ್ತಿರುತ್ತೆ, ಅಹಂಕಾರ. ನೆಕ್ಸ್ಟು ದೇಹ, ಮೋಹ, ಸಂಸಾರ ಅಂತಕ್ಕಂಥ ಮೋಹ. ಉಪವಾಸ ಮಾಡ್ತಿರ್ತೀವಿ, ತಿನ್ಬೇಕಂತ ಬಾಯಿ ಚಪಲ ನೋಡಿ. ಬಾಯಿಗೆ ನಾಲಿಗೆಗೆ ದಾಸರಾಗ್ತಿರ್ತೀವಿ. ಮಾಂಸ ಬಿಟ್ಟಿರ್ತಾನೆ ಧ್ಯಾನಕ್ಕೆ ಬಂದು, ಮತ್ತೆ ಆ ಟೇಸ್ಟ್ಗೆ, ವಾಸನೆಗೆ ಮತ್ತೆ ದಾಸರಾಗ್ತಿರ್ತಾನೆ ನೋಡಿ. ಅಂದ್ರೆ ನೋಡಿ, ಎಲ್ಲಿರೋ ಸ್ಥಿತಿ ಎಲ್ಲಿಗೆ ಹೋಗುತ್ತೆ ನೋಡಿ. ನೀನೇನು ಆತ್ಮ ಪದಾರ್ಥ,
ಭಗವಂತ ಆಗ್ತಿದೀಯ. ಬಟ್ ಏನ್ ಮಾಡ್ತಿದೀಯ? ಅವಾಗವಾಗ ಈ ಬಾಯಿ, ನಾಲಿಗೆಗೆ ದಾಸ ಆಗ್ತಿದೀಯ. ಮೊನ್ನೆ ಹುಣ್ಣಿಮೆ ಧ್ಯಾನ ಇತ್ತು. ಎಷ್ಟು ಜನ ಉಪವಾಸ ಮಾಡಿದ್ರು, ಎಷ್ಟು ಜನ ಕಡಿಮೆ ತಿಂದ್ರು. ಕಡಿಮೆ ತಿಂದವ್ರಿಗೆಲ್ಲ ಅದ್ಭುತವಾಗಿ ಧ್ಯಾನ ಆಯ್ತು. ನಾಲಿಗೆ ದಾಸರಾದವ್ರಿಗೆಲ್ಲ ನಿದ್ದೆ ಮಾಡಿದ್ರು ರಾತ್ರಿ ಎಲ್ಲ. ನೋಡಿ. ಅಂದ್ರೆ ನೀನು ಆತ್ಮ ತಿಳ್ಕೊಬೇಕಾಗಿ ಬಂದಿದ್ಯಾ, ಧ್ಯಾನ ಮಾಡ್ತಿದ್ಯಾ. ಬಟ್ ಏನ್ ಮಾಡ್ತಿದ್ಯಾ? ಹಿಂದೆ ಹೋಗ್ತಿದ್ಯಾ ಈ 3 ಫಿಂಗರ್‌ಗಳಿಗೆ. ಅಂದ್ರೆ ವಾಪಸ್ ಹೋಗ್ತಿದ್ಯಾ ನೀನು. ನೀನೇನೋ ಸತ್ಯಲೋಕಕ್ಕೆ ಹೋಗ್ಬೇಕು. ಬಟ್ ಏನ್ ಮಾಡ್ತಿದ್ಯಾ? ಪಾತಾಳಕ್ಕೆ ಇಳಿತಿದ್ಯಾ. ಸತ್ಯಲೋಕಕ್ಕೆ ಹೋಗ್ತಿ ಧ್ಯಾನ ಮಾಡಿದ್ರೆ, ಅದೇ ಈ 3 ಫಿಂಗರ್‌ಗಳಿಗೆ ಬುದ್ಧಿಗೆ, ಮನಸ್ಸಿಗೆ, ದೇಹಕ್ಕೆ ದಾಸರಾದ್ರೆ ಪಾತಾಳಕ್ಕೆ ಬರ್ತೀಯಾ, ಮತ್ತೆ ವಾಪಸ್ ಬರ್ತೀಯಾ. ಪಯಣ ಏನಾಗಬೇಕು? ಮೇಲೆ ಹೋಗ್ತಾ ಇರಬೇಕು. ನಿನ್ನ ಚಕ್ರಗಳು, ನಿನ್ನ ಶಕ್ತಿ ಸುಮ್ಮನೆ ರೈಸ್ ಆಗ್ತಿರ್ಬೇಕು ದಿನದಿನಕ್ಕೂ, ದಿನದಿನಕ್ಕೂ. ಈ 3 ಕೆಲಸ ಮಾಡಿದ ತನಕ ಆ, ಇಲ್ಲೇನೋ ಮಾಡ್ತಿದ್ಯಾ, ಧ್ಯಾನ ಮಾಡ್ತಿದ್ಯಾ. ಮತ್ತೇನು ಈ ಹತ್ರನೇ ಇದೀಯ ನೀನು. ಎಲ್ಲಕ್ಕೂ ಅಂಟ್ಕೊಂಡಿದೀಯ. ಪಕ್ಕನೇ ಇದೀಯ. ಪಕ್ಕ ಇದ್ದಾಗ ಏನಾಗುತ್ತೆ? ಎಳಿತಾ ಇರುತ್ತೆ ವಾಪಸ್ಸು ಸೆಳೆತ. ನೀರಿನ ಸೆಳೆತ ಹೇಗಿರುತ್ತೆ? ಈಜ್ಬೇಕಾದ್ರೆ ಮುಂದೆ ಹೋಗ್ಬೇಕು. ಗಮ್ಯ ಮುಂದೆ ಇದೆ. ಆ ದಡ ಸೇರ್ಬೇಕು ನೀನು. ಆ ದಡ ಸೇರ್ಬೇಕಾದ್ರೆ ಏನಾಗುತ್ತೆ? ಆ ನೀರಿನ ಸೆಳೆತಕ್ಕೆ ಹಿಂದೆ ಹೋಗ್ತಿರ್ತೀಯ. ಹಿಂದೆ ಹೋಗ್ಬಾರ್ದು. ಆ ನೀರಿನ ಸೆಳೆತಕ್ಕೆ ಈಜ್ಬೇಕು, ಎದುರಿಸ್ಬೇಕು ನೀರನ್ನ. ಆ ಒಂದು ಆ ಫೋರ್ಸ್ ಏನಿದೆ, ವಾಟರ್ ಫೋರ್ಸು, ಆ ಫೋರ್ಸಿಗೆ ಎದುರಾಗಿ ಹೋಗ್ಬೇಕು. ಅಂದ್ರೆ ಈ ಫೋರ್ಸ್ ಯಾವುದು? ಅದೇ ಮಾಯಾ. ನೋಡಿ ಮಾಸ್ಟರ್ಸ್, ನೀನೇನೋ ಧ್ಯಾನ ಮಾಡ್ತಿದೀಯ. ಕಣ್ಣು ತೆಗೆದ್ಮೇಲೆ ಈ ಸಮಾಜನ ನೋಡ್ತೀಯ, ಕಣ್ಣು ತೆಗೆದ್ಮೇಲೆ ಸಂಸಾರ ನೋಡ್ತೀಯ, ಕಣ್ಣು ತೆಗೆದ್ಮೇಲೆ ಬೇರೆ 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 ಏನೇನೋ ನೋಡ್ತೀಯ. ನೋಡಿದಾಗ ಮಾಯ ಕೆಲಸ ಮಾಡ್ತಾ ಇರುತ್ತೆ. ಈ ಕಣ್ಣುಗಳಿಂದ ಆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆ ಮನಸ್ಸು ಕೆಲಸ ಮಾಡ್ಬೇಕಾದ್ರೆ ಏನು? ಅದನ್ನು ಸೈಲೆಂಟ್ ಮಾಡಬೇಕು. 3 ಸ್ಟಾಪ್ ಮಾಡಬೇಕು. ಈ 3 ಫಿಂಗರ್ ನೋಡಿ, 3 ಫಿಂಗರ್ 0 ಆಗಿ ಅವು ಆ ಪರಮಾತ್ಮಗೆ ಒಂದಾಗಬೇಕು. ನೋಡಿ, ಇವ್ ನೋಡಿ, ಈ ಫಿಂಗರ್, ಫಿಂಗರು, ದೊಡ್ಡ ಫಿಂಗರ್ ಏನು, ಈ 3 ಜೊತೆ ಒಂದಾಗಬೇಕು. ಯಾವಾಗಲೂ ಆತ್ಮ ಕೆಲಸ ಮಾಡಬೇಕು. ಧ್ಯಾನ ಕೂತಾಗ ಈ 3 ಸೈಲೆಂಟ್ ಆಗ್ತವೆ. ನೋಡಿ, ಈ 3 ಸೈಲೆಂಟ್ ಆಗ್ತವೆ. ದೇಹ ಸೈಲೆಂಟ್ ಆಯ್ತು. ದೇಹ ಸುಮ್ಮನೆ ಕೂತ್ಕಂತು. ಮನ್ಸು ನಾನಿಲ್ಲ, ಅಹಂಕಾರ ಕೆಲಸ ಮಾಡಲ್ಲ, ನಾನು ಅಂತಕ್ಕಂಥದ್ದು ಹೋಗುತ್ತೆ. ಜಡ್ಜ್ಮೆಂಟು, ಬುದ್ಧಿ, ಹೊಟ್ಟೆದು, ಒಳ್ಳೇದು ಕೆಟ್ಟದು ಅದು ಕೆಲಸ ಮಾಡಲ್ಲ. ಮುಂದೆ ಹೋಗ್ತಾ ಇರುತ್ತೆ ಹಂಗೆ ಆತ್ಮ. ತನ್ನ ಜೊತೆ ತನ್ನ ಲೀನ್ ಆಗಿರುತ್ತೆ ಧ್ಯಾನ ಮಾಡ್ಬೇಕಾದ್ರೆ. ಲೀನಾಗಿ ಎಲ್ಲಿಗೆ ಹೋಗ್ತಾ ಇರತ್ತೆ? ಈ ಪರಮಾತ್ಮಕ್ಕೆ ಸೇರ್ತಾ ಇರತ್ತೆ ಆತ್ಮ. ಪರಮಾತ್ಮ ಸ್ಥಿತಿಗೆ ದಿನದಿನಕ್ಕೂ ಬೆಳೀತಾ ಇರತ್ತೆ ಆತ್ಮ. ನೋಡಿ ಮಾಸ್ಟರ್ಸ್, ಅಂದ್ರೆ ಪಕ್ಕನೇ ಇರ್ತೀಯ ನೀನು. ಸಂಸಾರ ಜೊತೆನೇ ಇರ್ತೀಯ, ಸಮಾಜ ಜೊತೆನೇ ಇರ್ತೀಯ. ಅಹಂಕಾರನ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಅಲ್ಲಿಗೆ ನೀನು ಜಾರಲ್ಲ, ಜಾರಿ ಬೀಳಲ್ಲ. ಆ ನೀರಿಗೆ ಕೊಚ್ಕೊಂಡು ಹೋಗಲ್ಲ. ಈ ಸಂಸಾರ ಅಂತಕ್ಕಂಥ ಬಂಧದಲ್ಲಿ ಕೊಚ್ಕೊಂಡು ಹೋಗಲ್ಲ. ಮನಸ್ಸು ಅಹಂಕಾರದಲ್ಲಿ ನೀನು ಕೊಚ್ಕೊಂಡು ಹೋಗಲ್ಲ. ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥದ್ದು ಕೊಚ್ಕೊಂಡು ಹೋಗಲ್ಲ. ನೀನು ಗುಣಾತೀತ. ನಿನಗೆ ಗುಣ ಇಲ್ಲ. ನಿನ್ನ ಆತ್ಮ, ನಿನ್ಗೆ ಯಾವುದು ಸಂಬಂಧ ಇಲ್ಲ. ಇಲ್ಲಿ ನಾಟಕ ಮಾಡ್ತಿದೀವಿ ಅಷ್ಟೇ. ಇಲ್ಲಿ ಆ ನಾಟಕದಲ್ಲಿ ನಾನು ಭಾಗಿ ಆಗ್ಬಾರ್ದು. ನಾಟಕನ ನೋಡಬೇಕಷ್ಟೇ. ನೋಡಿ, ಅಂದ್ರೆ ವಾಪಸ್ ಹೋಗ್ಬಾರ್ದು. ಇದೇ ವಿಷಯ. ಪಕ್ಕನೇ ಇರ್ತೀಯ ನೀನು. ಎಲ್ಲದಕ್ಕೂ ಪಕ್ಕ ಇರ್ತೀಯ. ಧ್ಯಾನ ಮಾಡ್ಬೇಕಾದ್ರೂ ಕೂಡ ಸಂಸಾರದಲ್ಲೇ ಧ್ಯಾನ ಮಾಡ್ತೀಯ, ಸಮಾಜದಲ್ಲೇ ಧ್ಯಾನ ಮಾಡ್ತೀಯ. ಎಲ್ಲರ ಜೊತೆ ಸೇರಿ ಧ್ಯಾನ ಮಾಡ್ತೀಯ. ಬಟ್ ವಿಶೇಷವಾಗಿ ನಿನ್ನ ಜೊತೆನೇ ಇರ್ತೀಯ. ಸಾಧನೆ ಮಾಡಿದ್ರೆ ವಾಪಸ್ ಹೋಗಲ್ಲ. ಆಧ್ಯಾತ್ಮಿಕ ಪ್ರಯಾಣ ಅಂದ್ರೇನು? ಮುಂದೆ ಹೋಗೋದು. ಏನು? ಈ 3 ಸೈಲೆಂಟ್ ಆಗ್ಬೇಕು. ದೇಹ, ಮನಸ್ಸು, ಬುದ್ಧಿ ಸೈಲೆಂಟ್ ಆಗಿ ಆತ್ಮ ಒಂದೇ ಕೆಲಸ ಮಾಡಬೇಕು. ಕೆಲಸ ಮಾಡಿ 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 ಏನು? ನೀನು ಪರಮಾತ್ಮ ಆಗ್ಬೇಕು. ನಿನ್ನ ಗುರಿ ಏನು? ಮೋಕ್ಷ. ಆ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ಧ್ಯಾನ ಸಾಧನೆ. ನೋಡಿ ಮಾಸ್ಟರ್ಸ್, ಸ್ವಾಧ್ಯಾಯ ಸಾಧನೆ, ಸತ್ಸಂಗ ಸಾಧನೆ. ಅದು ಬಿಟ್ಟು ನೀನು ವಾಪಸ್ ಹೋದೆ ಅಂದ್ರೆ ಏನು? ಮತ್ತೆ ನೀನು ಪಾತಾಳಕ್ಕೆ ಇಳಿತೀಯ, ಭೂಮಿಗೆ ಬರ್ತೀಯ. ಸತ್ಯಲೋಕಕ್ಕೆ ಹೋಗ್ಬೇಕು ನೀನು. ಮೇಲಿನ ಲೋಕಗಳಿಗೆ ಹೋಗ್ಬೇಕು. ಹೈಯರ್ ವರ್ಲ್ಡ್ಸಿಗೆ ಹೋಗ್ಬೇಕು ನೀನು. ಆ ಬುದ್ಧನ ಹತ್ರ ಸೇರ್ಬೇಕು ನೀನು. ಹೋಗಿ ಬುದ್ಧನ ಹತ್ರ, ಶಿವನ ಹತ್ರ ಸೇರ್ಬೇಕು. ಅದು ಬಿಟ್ಟು ಏನಾಗ್ತಿದ್ಯಾ? ಆ ಮಾಯಕ್ಕೆ, ಆ ಸೆಳೆತಕ್ಕೆ ಜಾರಿ ಬೀಳ್ತಿದೀಯ. ಬೀಳ್ಬಾರ್ದು. ಎಚ್ಚರ. ಒಂದೊಂದು ಹೆಜ್ಜೆ ಕೂಡ ಎಚ್ಚರ. ನೋಡಿ, ಎಚ್ಚರ ಇದ್ದಾಗೂ ವಾಪಸ್ ಬರ್ತೀಯ. ಎಲ್ಲಿಗೆ ಬರ್ತೀಯ ನೀನು? ಪರಮಾತ್ಮ ಆಗ್ತೀಯ. ನೋಡಿ, ಎಷ್ಟೋ ಜಾಗ ಇದೆ, ಎಷ್ಟೋ ಇದೆ ನೋಡಿ. ಗ್ಯಾಪ್ ರೋಡ್ ಎಷ್ಟಿದೆ ಇಲ್ಲಿ. ಅಂದ್ರೆ ಏನು? ಅಷ್ಟು ಸಾಧನೆ ಮಾಡಬೇಕು. ನಿನ್ನ ಜೊತೆನೇ ಇರಬೇಕು. ರಮಣ ಮಹರ್ಷಿ ತರ 5 ವರ್ಷ 6 ವರ್ಷ ಮೌನ ಮಾಡಿದ್ರು ರಮಣ ಮಹರ್ಷಿ. ಮಾತಾಡಲಿಲ್ಲ. ಅಷ್ಟು ಮೌನ ಸಾಧನೆ, ಅಷ್ಟು ಧ್ಯಾನ ಸಾಧನೆ. ಅಂದ್ರೆ ಅಷ್ಟು ಒಳಗಡೆ ನಮಗೆ. ಬ್ರಹ್ಮಾಂಡನೇ ಇದೆ ಅಂದ್ರೆ ಏನು? ಸೃಷ್ಟಿನೇ ಇದೆ ನಮ್ಮ ಒಳಗಡೆ ಅಂದ್ರೆ ಅರ್ಥ ಏನು? ಆ ಸೃಷ್ಟಿ ಇದೆ ಅಂದ್ರೆ ಎಷ್ಟು ಸೃಷ್ಟಿಗೆ ಲಿಮಿಟೇ ಇಲ್ಲ. ಆ ಲಿಮಿಟ್ ಇಲ್ಲ ನಿನಗೆ ಅಂದ್ರೆ ಅದನ್ನ ನೀನು ಅನುಭವ ಪೂರ್ವಕವಾಗಿ ತಿಳ್ಕೋಬೇಕು. ಕೂತು ರಮಣ ಮಹರ್ಷಿ ತಿಳ್ಕೊಂಡ್ರು. ಎಲ್ಲ ತ್ಯಾಗ ಮಾಡಿದ್ರು ಅವರು.
ದೇಹನ ತ್ಯಾಗ ಮಾಡಿದ್ರು, ಆ ಬುದ್ಧಿನ ತ್ಯಾಗ ಮಾಡಿದ್ರು, ದೇಹನ ಬಿಟ್ಬಿಟ್ರು, ಮನಸ್ಸು ದೇಹ ಅಂತಕ್ಕಂಥದ್ದೇ ಬಿಟ್ಬಿಟ್ರು. ನೋಡಿ, ಆ ಗಾಯಗಳಾದ್ರೂ ಕೂಡ ಅದ್ರ ಮೇಲೆ ಎಚ್ಚರ ಇಲ್ಲ, ದೇಹದ ಮೇಲೆ ಎಚ್ಚರ ಇಲ್ಲ. ಒಂದು ರಾತ್ರಿ ಕೂತ್ಕೊಳಕ್ಕೆ ನಾವು ಅಳ್ತೀವಿ. ಒಂದು ಹುಣ್ಣಿಮೆ ಧ್ಯಾನ ಹೇಗಪ್ಪ ಮಾಡೋದು ಅಂತ ನೋಡಿ, ದೇಹದ ಮೇಲೆ ಇನ್ನು ಮೋಹನೇ ಹೋಗಿಲ್ಲ. ಇನ್ಯಾವ ಪರಮಾತ್ಮ ಆಗೋದು? ನಾಲಿಗೆ ಮೇಲೆ ಆ ರುಚಿಗೆ ನಾವು ಇನ್ನೂ ದಾಸರಾಗ್ತಿದ್ದೀವಿ. ವಿಚಿತ್ರ ವಿಚಿತ್ರ ಬೇಕಂತೀವಿ, ಟೇಸ್ಟ್‌ಗಳು ಬೇಕು, ತಪ್ಪಲ್ಲ. ಒಂದು ದಿನ ತ್ಯಾಗ ಮಾಡು ನೀನು. ಒಂದು ದಿನ ಹುಣ್ಣಿಮೆ ಧ್ಯಾನ ಹುಣ್ಣಿಮೆ ಧ್ಯಾನ ಮಾಡು. ರಾತ್ರಿಲೇ ಕುತ್ಕೊಂಡು ಧ್ಯಾನ ಮಾಡು. ನೋಡಿ, ಆ? ನೀನು ಅಂತಕ್ಕಂಥ ಅಹಂಕಾರದಲ್ಲಿ ಬೀಳ್ತಿದ್ಯಾ. ನಾನು ಇಂಜಿನಿಯರ್, ನಾನು ಡಾಕ್ಟ್ರು, ನಾನು ಯಾವ್ದ್ಯಾವ್ದೋ ಅಂತ ಬೀಳ್ತಿದ್ಯಾ. ಅಹಂಕಾರ ಬಿಡು, ಸರಳವಾಗಿ ಬದುಕು. ಜಡ್ಜ್ ಮಾಡ್ತಿದೀಯ ಕಣ್ ತೆಗೆದಾಗ. ಅವರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ. ನೀನು ಯಾರು ಹೇಳಕ್ಕೆ? ನೋಡಿ, ನೀನು ಆತ್ಮ, ನಿನ್ನ ಸಂಬಂಧ ಇಲ್ಲ. ಅವರು ಸರಿಯಿಲ್ಲ, ಪರವಾಗಿ ನಿನಗೆ ಯಾಕೆ ಬೇಕು ಅದು? ನಿನ್ನ ಕೆಲಸ ಏನು? ಪರಮಾತ್ಮ ಆಗೋದು. ನಾನು ಪರಮಾತ್ಮ ಆಗಬೇಕು ನಾನು. ಇದೀನಿ, ಎಲ್ಲದರಲ್ಲೂ ಇದ್ದೀನಿ. ಈ 4ರಲ್ಲಿ 3ರಲ್ಲಿ ಬದುಕ್ತಿದ್ದೀನಿ. ಅವಾಗವಾಗ ದೇಹದಲ್ಲಿದ್ದೀನಿ, ಬಟ್ ದೇಹ ನಾನಲ್ಲ. ಆ? ನೀನು ಯಾವುದೋ ಕೆಲಸ ಮಾಡ್ತಿದ್ದೀಯ, ಒಂದೇನೋ ಪೊಸಿಷನ್ ಇದೆ ನಿನಗೆ. ಆ ಪೊಸಿಷನ್ ನೀನಲ್ಲ. ನೋಡಿ, ಆ? ಒಳ್ಳೇದು ಕೆಟ್ಟದ್ದು ನೋಡ್ತಿದ್ದೀಯ, ಬಟ್ ಒಳ್ಳೇದು ಕೆಟ್ಟದ್ದು ನೀನಲ್ಲ. ನಿನ್ನ ಗುಣಾತೀತ ನೀನು. ಅಂದ್ರೆ ವಾಪಸ್ ಹೋಗ್ಬೇಡ. ವಾಪಸ್ ಹೋದ್ರೆ ಏನಾಗುತ್ತೆ? ಮತ್ತೆ ಜಾರಿ ಬೀಳ್ತೀಯ, ಮತ್ತೆ ನೀನು ಪಾತಾಳಕ್ಕೆ ಬೀಳ್ತೀಯ, ಕೆಳಗೆ ಬೀಳ್ತೀಯ. ಕೆಳಗೆ ಹೋಗ್ಬೇಡ ನೀನು, ಮೇಲೆ ಬಾ. ಮೇಲೆ ಏನು? ಪರಮಾತ್ಮ. ನೋಡಿ, ಸತ್ಯಲೋಕ. ಅಂದ್ರೆ 3ಕ್ಕೂ ದಾಸರಾಗಬಾರ್ದು, ಅದೇ ವಿಷಯ. 3ಕ್ಕೂ ದಾಸರಾದ್ರೆ ಆಧ್ಯಾತ್ಮಿಕ ಪ್ರಯಾಣ ಇರಲ್ಲ, ಪ್ರಯಾಣ ಸ್ಟಾಪ್ ಆಗುತ್ತೆ. ಬಸ್ ಕೆಟ್ಟೋಗುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡ್ತೀಯ. ಆ ಬಸ್ ಓಡ್ತಾ ಇರ್ಬೇಕು ಯಾವಾಗ್ಲೂ. ಬಸ್ ಓಡಿ, ಓಡಿ, ಓಡಿ ಏನಾಗ್ಬೇಕು? ಪರಮಾತ್ಮ ಆಗ್ಬೇಕು. ಆ ಮೋಕ್ಷಕ್ಕೆ ನೀನು ಮೋಕ್ಷದಲ್ಲಿ ಮೋಕ್ಷ ಪಡಿಬೇಕು ನೀನು. ನಿರ್ಮೋಹ ಆಗ್ಬೇಕು, ನಿಶ್ಚಲ ಆಗ್ಬೇಕು, ಜೀವನ್ ಮುಕ್ತಿ ಪಡಿಬೇಕು. ನೋಡಿ, ನಿರ್ಮೋಹಿ ಆಗು. ನಿರ್ಮೋಹಿ ಅಂದ್ರೆ ಏನು? ಈ 3 ಕೆಲಸ ಮಾಡಬಾರ್ದು. ಮೋಹ, ದೇಹ ಅಂತಕ್ಕಂಥ ಮೋಹ, ಮನಸ್ಸಂತಕ್ಕಂಥ ಮೋಹ, ಬುದ್ಧಿ ಅಂತಕ್ಕಂಥ ಮೋಹ. ಆ ಮೋಹಕ್ಕೆ ನೀನು ದಾಸ ಆಗ್ಬೇಡ. ಮೋಹದ ಸೆಳೆತಕ್ಕೆ ನೀನು ಹೋಗ್ಬೇಡ. ಸೆಳೆತ ಇರುತ್ತೆ ಮೋಹ. ಆ ಮೋಹಕ್ಕೆ ಸೆಳೆತಕ್ಕೆ ನೀನು ಗುರಿ ಆಗ್ಬೇಡ. ಮುಂದೆ ಹೋಗು. ಏನು? ನೀನು ಆತ್ಮ, ನೀನು ಆತ್ಮ, ನೀನು ಆತ್ಮ. ನಾನು ಆತ್ಮ, ನನಗೆ ಯಾವ್ದು ಸಂಬಂಧ ಇಲ್ಲ. ನೋಡಿ, ನಾನು ಭಗವಂತ ಆಗ್ಬೇಕು, ಪರಮಾತ್ಮ ಆಗ್ಬೇಕು, ಪರಮಾತ್ಮ ಸ್ಥಿತಿ ಹೋಗ್ಬೇಕು. ಸಮಯ ಇದೆ, ಬುಕ್ಸ್ ಓದು. ಸಮಯ ಇದೆ, ಸತ್ಸಂಗ ಮಾಡು. ಸಮಯ ಇದೆ, ಗೊತ್ತಿರೋದು ಹೇಳು. ಸೇವೆ ಮಾಡು, ವಿಶೇಷವಾಗಿ ಸೇವೆ ಮಾಡು. ಸತ್ಯ ಹೇಳ್ಕೊಡು. PSSM ಅಲ್ಲಿ ಹೋಗು, ಹಳ್ಳಿಗೆ ಹೋಗು, ಊರಿಗೆ ಹೋಗು, ರೋಡಿಗೆ ಹೋಗು, ಮನೆಗೆ ಹೋಗು, ಪಾಂಪ್ಲೆಂಟ್ ಕೊಡು. ಸತ್ಯ ಗೊತ್ತಾಯ್ತು ನೀನಂತಕ್ಕಂಥ ಆ ಒಂದು ವಿಷಯ ಗೊತ್ತಾಯ್ತು. ನೀನು ಯಾರು ಅಂತಕ್ಕಂಥದ್ದು ಗೊತ್ತಾಯ್ತು, ಆತ್ಮ ಅಂತ ಗೊತ್ತಾಯ್ತು. ಅದೇ ತರ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಎಲ್ಲರೂ ಆತ್ಮ ಪದಾರ್ಥ ಅಂತ ಗೊತ್ತಾಯ್ತು. ಈಗ ಗೊತ್ತಿರೋ ವಿಷಯ ನೋಡು, ಮಾಡು, ಕೆಲಸ ಮಾಡು. ಎಷ್ಟು ಗ್ಯಾಪ್ ಇದೆ ಇಲ್ಲಿ ಅಂದ್ರೆ, ಇಷ್ಟು ಕೆಲಸ ಮಾಡ್ಬೇಕು ನೀನು. ಇಲ್ಲೇನು ಬೇಗ 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 ಆಗುತ್ತೆ ಇಲ್ಲಿ. ಇಲ್ಲೇನು ದೊಡ್ಡ ಸಾಧನೆ ಬೇಕಿಲ್ಲ. ದೇಹ ಅಂತಕ್ಕಂಥದ್ದು ಸುಮ್ಮನೆ ದೊಡ್ಡ ವಿಷಯ ಅಲ್ಲ, ಮನಸ್ಸು ದೊಡ್ಡ ವಿಷಯ ಅಲ್ಲ, ಬುದ್ಧಿ ದೊಡ್ಡ ವಿಷಯ ಅಲ್ಲ. ಬಟ್ ಆತ್ಮ ನೋಡಿ, ಆತ್ಮ ಪರಮಾತ್ಮ ಅಂತಕ್ಕಂಥದ್ದು ದೊಡ್ಡ ವಿಷಯ, ಮಹಾನ್ ವಿಷಯ ಇದು. ಎಷ್ಟೋ ಇದೆ ಇಲ್ಲಿ ತಿಳ್ಕೊಳ್ಳೋದು. ಅಷ್ಟು ಅಗಾಧವಾಗಿದೆ ನೋಡಿ, ಹಂಗಾಗಿ ಗ್ಯಾಪ್ ಜಾಸ್ತಿ ಇದೆ. ಇಲ್ಲಿ ಏನು ಗ್ಯಾಪ್ ಇಲ್ಲ, ಅಕ್ಕಪಕ್ಕ ನೋಡಿ, ಬೇಗ ಬೇಗ ಏನು ದೊಡ್ಡ ವಿಷಯ ಅಲ್ಲ ಅಂತ ಇದೆಲ್ಲ. ಇದು ಮಾತ್ರ ದೊಡ್ಡ ವಿಷಯ. ಎಷ್ಟು ಗ್ಯಾಪ್ ಇದೆ ಇಲ್ಲಿ, ಇಲ್ಲಿಂದ ಇಲ್ಲಿಗೆ ನೋಡಿ ಮಾಸ್ಟರ್ಸ್. ಅಂದ್ರೆ ಅಷ್ಟು ಕೆಲಸ ಮಾಡ್ಬೇಕು ನಾವು ಪರಮಾತ್ಮ ಆಗ್ಬೇಕಂದ್ರೆ. ಪರಮಾತ್ಮ ಆಗ್ಬೇಕಾದ್ರೆ ಏನಾಗುತ್ತೆ? ಈ 3 ಸೆಳೆತ ಇರುತ್ತೆ, ಯಾವಾಗ್ಲೂ ತಿಳ್ಕೊಳ್ಳಿ. 3 ಸೆಳೆತಕ್ಕೆ ನಾವು ಬೀಳಬಾರ್ದು. ಸಂಸಾರದಲ್ಲಿ ಇದೆಯಾ? ಸಂಸಾರಕ್ಕೆ ನೀನು ಬೀಳಬೇಡ. ಸಂಸಾರದಲ್ಲಿ ಮುಳುಗಬೇಡ ನೀನು. ಮುಳುಗೋಗ್ಬಿಟ್ರೆ ಸತ್ತೋಗ್ಬಿಡ್ತೀನಿ ನೀನು. ಮತ್ತೆ ಬರ್ಬೇಕಾಗುತ್ತೆ ನೋಡಿ. ಉಸಿರುಗಟ್ಟಿ ಸತ್ತೋಗ್ಬಿಡ್ತೀವಿ ನೀರಲ್ಲಿ ಮುಳುಗಿದ್ರೆ. ಆ ಸೆಳೆತಕ್ಕೆ ಹೋಗಿ ಮುಳುಗಿ ಈಜಬೇಕು. ಎಲ್ಲಿಗೋ ಯಾವ್ದ್ ಕಡೆ ಈಜಬೇಕು? ಆ ಮೋಕ್ಷದ ಕಡೆ ಈಜಬೇಕು. ಆ ದಡ ಏನಪ್ಪಾ ನನಗೆ ಯಾವ್ದಂದ್ರೆ, ಆ ಕಡೆ ದಡ ಯಾವ್ದಿದೆ? ಮೋಕ್ಷ ಅಂತಕ್ಕಂಥದ್ದು ಇದೆ. ನೀನು ಅಲ್ಲಿಗೆ ಹೋಗು, ಮುಟ್ಟು. ಆ ಮುಟ್ಟದ ಏನ್ ಮಾಡ್ತಿದೀಯಾ? ಮತ್ತೆ ಜಾರಿ ಬೀಳ್ತಿದೀಯ. ಒಂದ್ಸತಿ ಜಾರ್ತೀವಿ, 2 ಸತಿ ಜಾರ್ತೀವಿ, ತಪ್ಪಲ್ಲ. ಮತ್ತೆ ಜಾರಬಾರ್ದು. ಮತ್ತೆ ಜಾರ್ತೀವಿ ಅಂತಂದ್ರೆ ಏನು? ಸಾಧನೆ ಇಲ್ಲ ನೋಡಿ, ಕನ್ಸಿಸ್ಟೆನ್ಸಿ ಇಲ್ಲ, ಶ್ರದ್ಧೆ ಇಲ್ಲ, ಸಹನೆ ಇಲ್ಲ. ನೋಡಿ ಮಾಸ್ಟರ್ಸ್, ಎಷ್ಟಿದೆ ನೋಡಿ ಇಲ್ಲಿ ಗ್ಯಾಪ್. ಅಬ್ಸರ್ವ್ ಮಾಡಿ, ನಿಮ್ಮ ಬೆರಳುಗಳೇ ನೋಡ್ಕೊಳ್ಳಿ. ಅಂದ್ರೆ ಅಷ್ಟು ಮಟ್ಟಿಗೆ ತಿಳ್ಕೊಳ್ಳೋದಿದೆ, ಅಷ್ಟು ಮಟ್ಟಿಗೆ ಮುಂದೋಗೋದಿದೆ, ಅಷ್ಟು ಮಟ್ಟಿಗೆ ಮಾಡಬೇಕು ಸಾಧನೆ ಅಂತ.
ಸೇವೆ ಸೇವೆ ಸೇವೆ, ಒಂದು ಕ್ಷಣ ಕೂಡ ವ್ಯರ್ಥ ಮಾಡಬಾರ್ದು. ನೋಡಿ, ವ್ಯರ್ಥ ಅನ್ನೋದಿಲ್ಲ ಇಲ್ಲಿ. ಯಾವಾಗ ವ್ಯರ್ಥ ಮಾಡ್ತೀವಿ, ಮತ್ತೆ ನಾವು ಹಿಂದೆ ಹೋಗ್ತೀವಿ, ಮುಂದೆ ಹೋಗಲ್ಲ. ಪಯಣ ಸಾಗಲ್ಲ, ಪಯಣ ನಿಲ್ಲುತ್ತೆ. ನಿಲ್ಲಬಾರ್ದು. ನಿಂತ್ರೆ ಏನು, ನಿನಗೆ ಮೋಕ್ಷ ಇಲ್ಲ, ಜೀವನ್ಮುಕ್ತಿ ಇಲ್ಲ. ಜೀವನ್ಮುಕ್ತಿ ಇಲ್ಲ ನಿನಗೆ. ನೋಡಿ, ಜೀವನ್ಮುಕ್ತಿ ಅಂದ್ರೆ ಏನು, ಕಂಪ್ಲೀಟ್ ಮಾಡಬೇಕು, ಈ ಪರಮಾತ್ಮ ಆಗ್ಬೇಕು ನೀನು. ಹೋಗು, ಜೀವನ್ಮುಕ್ತಿ ಪಡಿ, ಮಾಡು ಸಾಧನೆ. ಹುಣ್ಣಿಮೆ ಧ್ಯಾನಕ್ಕೆ ನೀನು ಉಪವಾಸ ಮಾಡು, ಒಂದು ಒಪ್ಪತ್ತು ಬಿಡು, 2 ಒಪ್ಪತ್ತು ಬಿಡು. ದೇಹ ಕೆಲಸ ಮಾಡುತ್ತೆ. ಅವಾಗ ದೇಹ ಸುಮ್ಮನೆ ಕೂರುತ್ತೆ, ಶಾಂತವಾಗಿರುತ್ತೆ. ಮನಸ್ಸು ಏನು ಕೆಲಸ ಮಾಡಲ್ಲ, ಅಹಂಕಾರ ಕೆಲಸ ಮಾಡಲ್ಲ, ಚಿತ್ತ ಕೆಲಸ ಮಾಡಲ್ಲ, ಬುದ್ಧಿ ಕೆಲಸ ಮಾಡಲ್ಲ. ನೋಡಿ, ಎಷ್ಟು ಆಪರ್ಚುನಿಟಿ ಕೊಡ್ತಿರುತ್ತೆ ಪ್ರಕೃತಿ. ಏಕಾದಶಿಗೆ ಒಳ್ಳೆ ಎನರ್ಜೀಸ್ ಇರುತ್ತೆ, ಹುಣ್ಣಿಮೆಗೆ ಒಳ್ಳೆ ಎನರ್ಜೀಸ್ ಇರುತ್ತೆ, ಅಮಾವಾಸ್ಯೆಗೆ ಒಳ್ಳೆ ಎನರ್ಜೀಸ್ ಇರುತ್ತೆ. ಪ್ರಕೃತಿ ಧ್ಯಾನ ಮಾಡೋದು ಕರಿತಾ ಇದೆ. ಬಟ್ ಏನ್ ಮಾಡ್ತಿದ್ಯಾ, ನಿದ್ದೆ ಮಾಡ್ತಿದ್ಯಾ ನೀ. ದೇಹಕ್ಕೆ ದಾಸ ಆಗ್ತಿದೀಯ. ಆ ಒಂದು ಸೆಳೆತಕ್ಕೆ ನೀನು ಹೋಗ್ತಿದೀಯ. ಕರಿತಾ ಇದೆ ಪ್ರಕೃತಿ, ಬಾ ಅಂತ. ಸೃಷ್ಟಿ ಯಾವಾಗ್ಲೂ ಬಾ ನೀನು. ನಾನು ಎಷ್ಟು ಆನಂದವಾಗಿದ್ದೀನಿ, ನನ್ನ ಹತ್ರ ಎಷ್ಟು ಬ್ಯೂಟಿ ಇದೆ, ಅಂದ ಇದೆ ನನ್ನ ಹತ್ರ. ನೀನು ಆ ಅಂದ ಪಡಿ. ಅಂದದಿಂದ ದೂರ ಆಗ್ತಿದೀಯ ನೀನು. ಅಂದ ಪಡಿ ಅಂದ್ರೆ ಅಂಧಕಾರಕ್ಕೆ ಹೋಗ್ತಿದೀಯ. ನೋಡಿ, ಕಣ್ಣುಗಳಿದೆ, ಆ ಒಳ್ಳೇದು ನೋಡಕ್ಕಿದೆ, ಬಟ್ ಕೆಟ್ಟದ್ದು ನೋಡ್ತಿದ್ಯಾ ನೀನು. ಒಳ್ಳೇದು ನೋಡಿದಾಗ ಏನಾಗುತ್ತೆ, ಆತ್ಮ ನಿನ್ ಜೊತೆ ನೀನು ಒಂದಾಗ್ತೀಯ, ಆ ಒಂದು ಸಮಾಧಿ ಸ್ಥಿತಿಗೆ ಹೋಗ್ತೀಯ. ಸಮಾಧಿ ಸ್ಥಿತಿಯಲ್ಲಿ ಬದುಕಿ 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 ಪರಮಾತ್ಮ ಆಗ್ತೀಯ ನೀನು. ಪರಮಾತ್ಮ ಆಗ್ತೀಯ. ನೋಡಿ, ಸೇವೆ ಮಾಡು. ನೋಡಿ, ಪ್ರಕೃತಿ ಕರೀತಾ ಇದೆ, ಹೇಳ್ತಾ ಇದೆ, ನಾನು ಸೇವೆ ಮಾಡ್ತಿದ್ದೀನಿ. ಗಿಡ ಸೇವೆ ಮಾಡ್ತಿದೆ, ಆ ಪ್ರಾಣಿ ಪಕ್ಷಿಗಳು ಸೇವೆ ಮಾಡ್ತಿದ್ದಾವೆ, ಎಷ್ಟೋ ಕೆಲಸ ಮಾಡ್ತಿದ್ದೇವೆ. ಆ ಒಂದು ಹಕ್ಕಿ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹೋಗಿ ಮಕರಂದ ಹೀರ್ಕೊಂಡು ಪ್ರೊಡಕ್ಷನ್ ಆಗ್ತಿದೆ, ಅಲ್ಲಿ ಏನು ಕಾಯಿ ಸೃಷ್ಟಿ ಆಗ್ತಿದೆ. ನೋಡಿ, ಅದು ಕೆಲಸ ಮಾಡ್ತಿದೆ ಹಕ್ಕಿ. ಅದೇನು ಆಹಾರ ತಿನ್ಬೇಕಾದ್ರೂ ಕೆಲಸ ಮಾಡುತ್ತೆ. ಗಿಡ ಆಕ್ಸಿಜನ್ ಕೊಡುತ್ತೆ, ನೆರಳು ಕೊಡುತ್ತೆ, ಆಹಾರ ಕೊಡುತ್ತೆ. ಬಟ್ ನೀನೇನು ಕೊಡ್ತಿದೀಯ, ನಾನು ಸೇವೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರುತ್ತೆ ಆ ಪ್ರಕೃತಿ. ಬಟ್ ನನ್ನಂಗೆ ನೀನು ಸೇವೆ ಮಾಡು. ನೀನು ಸೆಳೆದಕ್ಕೆ ಹೋಗ್ಬೇಡ. ನೀನು ದೇಹದಲ್ಲೇ ಬದುಕಬೇಡ, ಅಹಂಕಾರದಲ್ಲಿ ಬದುಕಬೇಡ, ಮನಸ್ಸಲ್ಲಿ ಬದುಕಬೇಡ. ಮುಂದೆ ಹೋಗು ನೀನು, ಮುಂದೆ ಹೋಗು. ನಾನು ಮೋಕ್ಷ ಪಡೆದಿದ್ದೀನಿ. ಆ ಮರ ಹೇಳ್ತಿದೆ, ನಾನು ಮೋಕ್ಷ ಪಡೆದಿದ್ದೀನಿ, ನೀನು ಪಡಿ ಅಂತ ಹೇಳ್ತಿದೆ. ನಾನು ಸೇವೆನೇ ಮಾಡ್ತಿದ್ದೀನಿ ಪ್ರತಿ ಕ್ಷಣ, ಆ ಮರ ಹೇಳುತ್ತೆ. ಬಟ್ ಮನುಷ್ಯ ಏನ್ ಮಾಡ್ತಿದ್ದಾನೆ, ಆ ಸೆಳೆತಕ್ಕೆ ಹೋಗ್ತಾ ಇದ್ದಾನೆ, ದೂರ ಹೋಗ್ತಿದ್ದಾನೆ, ಮೋಕ್ಷದಿಂದ ದೂರ ಆಗ್ತಿದ್ದಾನೆ. ಮೋಕ್ಷ ಅಂದ್ರೇನು, ಕಂಪ್ಲೀಟ್ ಆನಂದ ಸ್ಥಿತಿ. ಒಂದು ಸೆಕೆಂಡ್ ಕೂಡ ಅಲ್ಲಿ ದುಃಖ ಇಲ್ಲ, ಪ್ರತಿ ಕ್ಷಣ ಕೂಡ ಆನಂದ. ಅದ್ಭುತವಾಗಿದೆ ಆ ಸ್ಥಿತಿ. ನೋಡಿ, ಪರಮಾತ್ಮ ಸ್ಥಿತಿ. ಅವನಿಗೇನು ಕೊರತೆ ಇಲ್ಲ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನೋಡಿ ಮಾಸ್ಟರ್ಸ್, ಇಲ್ಲಿಗೆ ಹೋಗು, ನೀನು ರೀಚ್ ಆಗು. ನೀನು ದಿನದಿನಕ್ಕೂ ರೀಚ್ ಆಗು. ಹಂಗಾಗಿ ಸೃಷ್ಟಿಯಲ್ಲಿ ಇದೀನಿ ನೀನು. ಆ ಸೃಷ್ಟಿನೇ ನೀನು. ನಿನ್ನೊಳಗಡೆ ಸೃಷ್ಟಿ ಇದೆ, ಎಲ್ಲ ಇದೆ ನಿನ್ನೊಳಗಡೆ. ಅದರಿಂದ ದೂರ ಆಗ್ತಿದೀಯ. ಪಯಣ ನಡೀತಾ ಇರ್ಬೇಕು. ಪಯಣ ಅಂತ ಯಾಕೆ ಹೇಳ್ತೀವಿ, ಆಧ್ಯಾತ್ಮಿಕ ಪಯಣ ಇದು, ನಿಲ್ಲಲ್ಲ ಇದು. ಪಯಣ ಇದು, ಜರ್ನಿ ಇದು. ಜರ್ನಿ ಅಂದ್ರೆ ಓಡ್ತಾ ಮುಂದೆ ಹೋಗ್ತಾ ಇರ್ತೀವಿ. ಮತ್ತೆ ಎಲ್ಲಿ ಹೋಗ್ತೀವಿ, ಆ ಮೋಕ್ಷಕ್ಕೆ ನಾವು ಹೋಗ್ತಿದ್ದೀವಿ. ಮೋಕ್ಷ ಮಾರ್ಗದಲ್ಲಿ ಇದ್ದೀವಿ, ಆ ರೋಡಲ್ಲಿ ಇದ್ದೀವಿ. ಆ ರೋಡೇ ಮೋಕ್ಷ ಮಾರ್ಗ, ಅದರ ಹೆಸರು. ದಾರಿ ಹೆಸರೇ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅಂದ್ರೇನು, ಸಾಧನ ಮಾರ್ಗ, ಸ್ವಾಧ್ಯಾಯ ಮಾರ್ಗ, ಸತ್ಸಂಗ ಮಾರ್ಗ, ಸೇವಾ ಮಾರ್ಗ. ನೋಡಿ, ಮಹಾನ್ ಸೇವೆ. ಪತ್ರಿಜಿ ತರ 40 ವರ್ಷ ಸೇವೆ ಮಾಡಿದ್ರು, ಒಂದು ಕ್ಷಣ ವ್ಯರ್ಥ ಮಾಡಲಿಲ್ಲ. ಪ್ರತಿ ಕ್ಷಣ ಈ ಲೋಕಕ್ಕೆ ಅಂಕಿತ ಮಾಡ್ಕೊಂಡ್ರು. ನೋಡಿ, ಅಷ್ಟು ಗ್ಯಾಪ್ ಇದೆ. ನೋಡಿ, ಮತ್ತೆ ಗಮನಿಸ್ಕೊಳ್ಳಿ. ಯಾಕೆಂದ್ರೆ ಅಷ್ಟು ಗ್ಯಾಪ್ ಇರೋದಕ್ಕೆ ಯಾಕಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಸಾಧನೆ ಅಷ್ಟು ಮಾಡಬೇಕು, ಸಮಯ ವ್ಯರ್ಥ ಮಾಡಬಾರ್ದು. ನೋಡಿ ಮಾಸ್ಟರ್ಸ್, ಮುಂದೆ ಹೋಗು, ಹೋಗ್ತಾನೇ ಇರು. ನೀನು ಸೇವೆ ಮಾಡ್ತಾನೇ ಇರು, ಪ್ರತಿ ಕ್ಷಣ ಸೇವೆ ಮಾಡ್ತಾ ಇರು. ಈ ದೇಹ ಯಾಕಿದೆ, ಪರರಿಗೋಸ್ಕರ ಇದೆ. ಪರಧ್ಯಾನ ಬೇಡ, ನಿಂಧ್ಯಾನ ನಿನಗೆ. ಏನು ನಿಂಧ್ಯಾನ, ಆತ್ಮ ನೀನು, ಆನಂದ ನೀನು, ಸಚ್ಚಿತ್ತಾನಂದ. ನೋಡಿ, ನೀನು ಆನಂದವಾಗಿರ್ಬೇಕು ಯಾವಾಗ್ಲೂ. ಅಂಥದ್ದು ಬಿಟ್ಟು ಈ ಮೂರಕ್ಕೆ ನೀನು ದಾಸ ಆಗ್ತಿದೀಯ. ಆ ಮೂರಕ್ಕೆ ಹೋದ್ರೇನು, ಆನಂದದಿಂದ ದೂರ ಆಯ್ತು, ದುಃಖ ಬಂತು. ನೋಡಿ ಮಾಸ್ಟರ್ಸ್, ಹೋಗು, ಮುಂದೆ ಹೋಗು. ನಿನ್ನೊಳಗಿದೆ ಆ ಗುರು ಅಂತಕ್ಕಂಥ, ನಿನ್ನಲ್ಲಿದ್ದಾನೆ. ಶ್ವಾಸ ಯಾವಾಗ್ಲೂ ಇದೆ. ಗಮನಿಸು ಶ್ವಾಸನ ಇಡಿ.
ವಾಯುಪುತ್ರ ಆಗು. ಆಂಜನೇಯ ಯಾವಾಗಲೂ ಸೇವೆ ಮಾಡ್ತಾನೆ. ವಾಯುಪುತ್ರ ಅವನು, ಪವನಪುತ್ರ. ಪವನಪುತ್ರ ಕೂತ್ಕೊಂತಾನೆ, 1 ಗಂಟೆನೋ 2 ಗಂಟೆನೋ 5 ಗಂಟೆನೋ 10 ಗಂಟೆ ಕೂತ್ಕೊಂತಾನೆ. ಮಿಕ್ಕಿ ಟೈಮೆಲ್ಲ ಆ ರಾಮನ ಸೇವೆ ಮಾಡ್ತಾನೆ, ಲೋಕ ಕಲ್ಯಾಣ ಮಾಡ್ತಾನೆ ಅವನು. ಮಾಡು ನೀನು. ನೋಡು, ನೋಡಿ, ಪ್ರತಿಯೊಂದು ವಿಷಯ ಕೂಡ ಕಣ್ ತೆಗೆದಾಗ ಎಲ್ಲ ಹೇಳ್ತಿದೆ. ಪ್ರಕೃತಿ ಹೇಳ್ತಿದೆ, ಪ್ರಾಣಿ ಪಕ್ಷಿಗಳು ಹೇಳ್ತಿದ್ದಾವೆ, ನಮ್ಮ ರಾಮಾಯಣ ಹೇಳ್ತಿದೆ, ಭಗವದ್ಗೀತೆ ಹೇಳ್ತಿದೆ, ಪುರಾಣಗಳು ಹೇಳ್ತಿದ್ದಾವೆ. ಏನು ಹೇಳ್ತಿದ್ದಾವೆ? ಸೇವೆ ಮಾಡು, ನೀನು ಮುಕ್ತಿಗೆ ಹೋಗು. ನೋಡಿ, ಮುಕ್ತಿಗೆ ಹೋಗಿ ಸೇರ್ಕ, ನೀನು ಮುಕ್ತಿ ಮಾರ್ಗಕ್ಕೆ ಹೋಗು, ರೀಚ್ ಆಗು. ಯಾಕೆ ರೀಚ್ ಆಗ್ತಿಲ್ಲ ನೀನು? ಆನಂದಕ್ಕೆ ಯಾಕೆ ಆನಂದ ಯಾಕೆ ಪಡಿತಿಲ್ಲ ನೀನು? ಎಲ್ಲಿಗೆ ಹೋಗ್ತಿದೀಯ ನೀನು? ಪಯಣ ಸಾಗಬೇಕು. ನೋಡಿ, ಬೋರ್ಡೇನು ಹಾಕೊಂಡಿದ್ಯಾ ಮುಕ್ತಿ ಅಂತ, ಹೋಗ್ತಿದೀಯ ನೀನು? ಗಮನಿಸ್ಕೋಬೇಕು. ಮುಂದೆ ಹೋಗು ಅಂದ್ರೆ ಹಿಂದೆ ಹೋಗ್ತಿದೀಯಾ? ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು, ಬಟ್ ಏನು, ಹಿಂದೆ ಹೋಗ್ತಿದೀಯಾ? ಗಮನಿಸು. ಹುಣ್ಣಿಮೆ ಬಂತು, 1-2 ಹೊತ್ತು ಊಟ ಬಿಡು, ಒಂದು ರಾತ್ರಿ ಕುತ್ಕ. ಈ ದೇಹಕ್ಕೆ ದಾಸ ಆಗ್ಬೇಡ. ಈ ದೇಹನೇ ಕೂರ್ಸಕ್ ಬಂದಿಲ್ಲ ನೀನು. ಸಮಾಧಿ ಬಗ್ಗೆ ಮಾತಾಡ್ತಿದ್ಯಾ, ಮೋಕ್ಷದ ಬಗ್ಗೆ ಮಾತಾಡ್ತಿದ್ಯಾ. ಒಂದು ರಾತ್ರಿ ದೇಹ ಕುತ್ಕೊಳಕ್ ಆಗ್ತಿಲ್ಲ, ಮೋಕ್ಷದ ಬಗ್ಗೆ ಮಾತಾಡ್ತೀಯ. ಇನ್ನು ದೇಹನೇ ಬಿಟ್ಟಿಲ್ಲ ನೀನು. ಎಲ್ಲಿ ಸಿಗುತ್ತೆ ಇನ್ನು ಮೋಕ್ಷ? ನೋಡಿ ಮಾಸ್ಟರ್ಸ್, ಅಹಂಕಾರ ಹೋಗಿಲ್ಲ, ನಾನಂತಕ್ಕಂಥದ್ದು ಹೋಗಿಲ್ಲ, ಇನ್ನೆಲ್ಲಿ ಸಿಗುತ್ತೆ ಮೋಕ್ಷ? ಮೋಕ್ಷ ಇಲ್ಲಿದೆ ನಿನಗೆ. ಮೋಕ್ಷ ಇಲ್ಲಿದೆ, ಇಲ್ಲಿಲ್ಲ ಮೋಕ್ಷ. ಇದು ಮೋಕ್ಷ ಅಲ್ಲ, ಇದು ಮೋಕ್ಷ ಅಲ್ಲ. 2ನೇ ಫಿಂಗರ್ ಮೋಕ್ಷ ಅಲ್ಲ, 3ನೇ ಫಿಂಗರ್ ಮೋಕ್ಷ ಅಲ್ಲ, ಲಾಸ್ಟ್ ಫಿಂಗರ್, ತಂಬ ಫಿಂಗರ್ ಮೋಕ್ಷ. ಇಲ್ಲಿಗೆ ಬರ್ಬೇಕು ನಾವು. ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಬರಬೇಕು. ಬಟ್ ಏನಾಗ್ತಿದ್ಯಾ? ಮತ್ತೆ ಮತ್ತೆ ವಾಪಸ್ ಹೋಗ್ತಿದ್ಯಾ, ಮಲಗ್ತಿದ್ಯಾ ನೀನು. ಹುಣ್ಣಿಮೆ ಬಂದ್ರೆ ರಾತ್ರಿ ಎಲ್ಲ ಕುತ್ಕೊಳಕ್ ಆಗ್ತಿಲ್ಲ, 3 ಗಂಟೆ ಒಂದು ಕಡೆ ಕೂರ್ಸಕ್ ಆಗ್ತಿಲ್ಲ ದೇಹನ. ನಿನಗೆ ಎಲ್ಲಿ ಸಿಗುತ್ತೆ ಮೋಕ್ಷ? ನಾನಂತ ಅಹಂಕಾರ ಹೋಗಿಲ್ಲ ಇನ್ನ ನಿನಗೆ. ಒಳ್ಳೇದು ಕೆಟ್ಟದ ಬಗ್ಗೆ ಮಾತಾಡ್ತಿದೀಯ, ನೀನು ಗುಣಾತೀತ. ನೀನು ಇನ್ನು ಅಲ್ಲಿದೀಯ, ನೀನು ಇಲ್ಲೆಲ್ಲಿ ಬರ್ತೀಯ? ನೋಡಿ, ಸೂಕ್ಷ್ಮದಲ್ಲಿ ಮೋಕ್ಷ ಇದೆ. ಸೂಕ್ಷ್ಮ ಯಾವುದು? ಆತ್ಮ ಸೂಕ್ಷ್ಮ, ಸೂಕ್ಷ್ಮವಾಗಿದೆ ಆತ್ಮ. ಇವೆಲ್ಲ ಸೌಂಡ್ ಮಾಡ್ತವೆ, 3 ಸೌಂಡ್ ಮಾಡ್ತವೆ. ದೇಹ ಸೌಂಡ್ ಮಾಡುತ್ತೆ, ಅಲ್ಲ ಅಡ್ಡಾಡುತ್ತೆ, ಕೆಲಸ ಮಾಡುತ್ತೆ, ಏನೇನೋ ಮಾಡುತ್ತೆ ದೇಹ. ಮನಸ್ಸು ಓಡ್ತಾ ಇದೆ, ಸುಮ್ಮನೆ ಓಡ್ತಾ ಇದೆ ಮನಸ್ಸು. ನೋಡಿ, ಅದು ಕೆಲಸ ಮಾಡ್ತಾ ಇರುತ್ತೆ. ಬುದ್ಧಿನೇ ಕೆಲಸ ಮಾಡ್ತಾ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಅನ್ನತ್ತೆ. ಬಟ್ ಆತ್ಮ ಏನು ಕೆಲಸ ಮಾಡಲ್ಲ, ಸೈಲೆಂಟ್ ಆಗಿರುತ್ತೆ, ಆನಂದ ಸ್ಥಿತಿ ಇರುತ್ತೆ. ಇಲ್ಲಿ ಸೂಕ್ಷ್ಮವಾಗಿದೆ ಎಲ್ಲ ವಿಷಯ. ಸೂಕ್ಷ್ಮದಿಂದ ಮೋಕ್ಷ, ಲಾಸ್ಟ್ ಫಿಂಗರ್ ಮೋಕ್ಷ, ಪರಮಾತ್ಮ. ನೋಡಿ ಮಾಸ್ಟರ್ಸ್, ನಿಮ್ಮ ಬೆರಳುಗಳೆಲ್ಲ ಇಟ್ಕೊಳ್ಳಿ, ನೀವೇ ಗಮನಿಸ್ಕೊಳ್ಳಿ, ಗೊತ್ತಾಗುತ್ತೆ ಮೋಕ್ಷ ಅಂದ್ರೆ ಏನು ಅಂತ. ಥ್ಯಾಂಕ್ ಯು ಮಾಸ್ಟರ್ಸ್.